ಮಂಗಲ ಗ್ರಹವು ಈ ತಿಂಗಳು ನಿಮ್ಮ ತೃತೀಯ ಭಾವದಲ್ಲಿ ಚಲಿಸುವುದರಿಂದ ನಿಮ್ಮ ಧೈರ್ಯ, ಮಾತು ಮತ್ತು ತೀರ್ಮಾನಗಳು ತುಂಬಾ ತೀಕ್ಷ್ಣವಾಗಿರುತ್ತವೆ. ನೀವು ಮಾತಿನಲ್ಲಿ ನೇರವಾಗಿರುತ್ತೀರಿ, ಆದರೆ ಎಲ್ಲರೂ ಸತ್ಯವನ್ನು ಸಹಿಸಿಕೊಳ್ಳಲ್ಲ. ಈ ಗ್ರಹಸ್ಥಿತಿಯ ಪರಿಣಾಮವಾಗಿ ಫೆಬ್ರವರಿ ಮಧ್ಯಭಾಗದ ನಂತರ ಸಣ್ಣ ವಿಷಯಕ್ಕೂ ವಾದವಾಗಬಹುದು. ಮನೆಯಲ್ಲಿರಲಿ, ಕೆಲಸದ ಜಾಗದಲ್ಲಿರಲಿ, ನಾನು ಸರಿ ಅನ್ನೋ ಭಾವನೆ ನಿಮ್ಮೊಳಗೆ ಬಲವಾಗುತ್ತದೆ. ಆದರೆ ಇದೇ ಭಾವನೆ ಒಂದು ತಪ್ಪು ಮಾತಿನ ಮೂಲಕ ಒಳ್ಳೆಯ ಸಂಬಂಧವನ್ನೇ ಹಾಳು ಮಾಡಬಹುದು. ಈ ಸಮಯದಲ್ಲಿ ಒಂದು ಸಣ್ಣ ಘಟನೆ ನಡೆಯಬಹುದು. ಯಾರೋ ಒಬ್ಬರು ನಿಮ್ಮ ನಿರ್ಧಾರವನ್ನು ಪ್ರಶ್ನಿಸ್ತಾರೆ, ಅದು ನಿಮಗೆ ಇಷ್ಟವಾಗುವುದಿಲ್ಲ. ಆ ಕ್ಷಣದಲ್ಲಿ ನೀವು ತಕ್ಷಣ ಪ್ರತಿಕ್ರಿಯಿಸಿದರೆ ನಂತರ ಪಶ್ಚಾತ್ತಾಪ ಬರುತ್ತದೆ. ಮಂಗಳ ಗ್ರಹ ಇಲ್ಲಿ ಪಾಠ ಕಲಿಸುತ್ತದೆ. ಶಕ್ತಿ ಎಂದರೆ ಕೂಗುವುದು ಅಲ್ಲ, ನಿಯಂತ್ರಣ. ಶನಿ ಗ್ರಹವು ನಿಮ್ಮ 11ನೇ ಭಾವದಲ್ಲಿರುವುದರಿಂದ ಹಣಕಾಸಿನ ವಿಷಯದಲ್ಲಿ ಫೆಬ್ರವರಿ 2026 ಒಂದು ಪರೀಕ್ಷೆಯ ತಿಂಗಳು. ಆದಾಯ ಬರುತ್ತದೆ, ಆದರೆ ಹಣ ಉಳಿಯುತ್ತದೆಯೇ ಅನ್ನೋ ಪ್ರಶ್ನೆ ಎದುರಾಗುತ್ತದೆ. ಕೆಲವರಿಗೆ ಅಪ್ರತೀಕ್ಷಿತ ಖರ್ಚು ಬರುತ್ತದೆ, ಮನೆಯ ವಿಚಾರ, ಆರೋಗ್ಯ ಅಥವಾ ಇತರರ ಜವಾಬ್ದಾರಿ ರೂಪದಲ್ಲಿ. ಈ ಸಮಯದಲ್ಲಿ ಇಲ್ಲ ಅನ್ನೋ ಪದವನ್ನು ಬಳಸುವುದು ಕಲಿಯಬೇಕು. ಎಲ್ಲರಿಗಾಗಿ ತ್ಯಾಗ ಮಾಡುವ ಮನಸ್ಸು ಈ ತಿಂಗಳಲ್ಲಿ ನಿಮ್ಮ ಮೇಲೆಯೇ ಒತ್ತಡ ತರುತ್ತದೆ. ವ್ಯಾಪಾರ ಮಾಡುವ ಮೇಷರಾಶಿಯವರಿಗೆ ಇದು ವಿಸ್ತರಣೆಯ ಸಮಯ ಅಲ್ಲ. ಹೊಸ ಹೂಡಿಕೆ, ಹೊಸ ಪಾಲುದಾರಿಕೆ ಇವೆಲ್ಲವನ್ನೂ ಸ್ವಲ್ಪ ಮುಂದೂಡಿದರೆ ಒಳಿತು. ಖಾಸಗಿ ಉದ್ಯೋಗದಲ್ಲಿರುವವರಿಗೆ ಕೆಲಸ ಹೆಚ್ಚಾಗುತ್ತದೆ, ಆದರೆ ಕೆಲಸ ಕಳೆದುಕೊಳ್ಳುವ ಭೀತಿ ಇಲ್ಲ. ಇಲ್ಲಿ